ದಿನದಿಂದ ದಿನಕ್ಕೆ ರೈತರ ಹೋರಾಟ ತಾರಕಕ್ಕೇರ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಸದ್ಯಕ್ಕೆ ಸಚಿವ ಶಿವಾನಂದ ಪಾಟೀಲ್ ಅವರು ಸ್ಥಳಕ್ಕೆ ಹೋಗಿಲ್ಲ ಅಂತ ರೈತರು ಕಿಡಿಕಾರ್ತಾ ಇದ್ದಾರೆ. ಯಾಕೆಂತಂದ್ರೆ ಸಕ್ಕರೆ ಸಚಿವರಾಗಿರೋದ್ರಿಂದ ಸ್ಥಳಕ್ಕೆ ಹೋಗಬೇಕಾಗುತ್ತೆ. ಜೊತೆಗೆ ರೈತರ ಸಮಸ್ಯೆ ಏನು ಅಂತ ಪ್ರಶ್ನೆ ಕೂಡ ಮಾಡಬೇಕಾಗುತ್ತೆ. ಅದರ ಜೊತೆಗೆ ರೈತರ ಮನವೊಲಿಕೆಗೆ ಪ್ರಯತ್ನ ಕೂಡ ಮಾಡಬೇಕಾಗುತ್ತೆ. ಆದ್ರೆ ಇದ್ಯಾವುದನ್ನು ಕೂಡ ಸಚಿವರು ಮಾಡಿಲ್ಲ. ಹಾಗಾಗಿ ರೈತರು ಸದ್ಯಕ್ಕೆ ಕಿಡಿಕಾರುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನು ಸಕ್ಕರೆ ಸಚಿವರು ಸತ್ರು ಅಂತ ಗಳಗಳನ್ನೇ ಅಳ್ತಾ ಇದ್ದಾರೆ ಅಲ್ಲಿ ರೈತರು. ಇದರ ಜೊತೆಗೆ ಪ್ರತಿಕೃತಿಗೆ ಚಪ್ಪಲಿಯಿಂದ ಹೊಡೆದು ಕಿಡಿಕಾರುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕರವೇ ಅವರು ಕೂಡ ಈ ಒಂದು ರೈತರ ಹೋರಾಟಕ್ಕೆ ಸಾಥ್ ಕೊಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಬ್ಬನ್ನ ತಮ್ಮ ತಲೆಯ ಮೇಲೆ ಹೊತ್ಕೊಂಡು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಸದ್ಯಕ್ಕೆ ಮುಂದಾಗಿದ್ದಾರೆ. ಈಗಲಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಕೊಡ್ಲೇಬೇಕಾಗತ್ತೆ. ಯಾಕೆಂದ್ರೆ ದೊಡ್ಡ ಮಟ್ಟದಲ್ಲಿ ಈಗ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಜೊತೆಗೂಡಿ ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ, ಉಪವಾಸ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ನೀವು ಗಮನಿಸ್ತಾ ಇರಬಹುದು, ಶವಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಕೂಡ ಭೇಟಿಯನ್ನ ಕೊಡ್ತಾ ಇಲ್ಲ. ಜನರಿಗೆ ಏನೇನ ಸಮಸ್ಯೆ ಆಗ್ತದೆ ಅದನ್ನ ಆಲಿಸುವ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಯಾಕೆಷ್ಟು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇನ್ನು ಎಚ್.ಕೆ. ಪಾಟೀಲ್ ಅವರು ಒಂದು ಸಂಧಾನ ಸಭೆಯನ್ನು ಕೂಡ ಮಾಡ್ಲಿಕ್ಕೆ ಅಂತ ಮುಂದಾಗಿದ್ರು. ಆದ್ರೆ ಆ ಒಂದು ಸಂಧಾನ ಸಭೆ ಕೂಡ ವಿಫಲವಾಗಿತ್ತು. ಆ ಒಂದು ಸಂಧಾನ ಸಭೆಗೂ ಕೂಡ ಸದ್ಯಕ್ಕೆ ರೈತರು ಒಪ್ಕೊಂಡಿರಲಿಲ್ಲ. ಯಾಕೆಂದ್ರೆ ಬೆಂಗಳೂರಿಗೆ ಬಂದು ಈ ಒಂದು ವಿಚಾರವನ್ನ ಮಾತನಾಡೋಣ ಎಚ್.ಕೆ. ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟರು. ಆ ಒಂದು ಸಂದರ್ಭದಲ್ಲಿ ರೈತರು ನಾವ್ಯಾಕೆ ಬೆಂಗಳೂರಿಗೆ ಬರಬೇಕು, ನಾವು ಬೆಂಗಳೂರಿಗೆ ಬರೋದಿಲ್ಲ, ಈಗ ನೀವೇ ಈ ಒಂದು ಸಮಸ್ಯೆನ ಬಗೆಹರಿಸಿ ಅಂತ ಸದ್ಯಕ್ಕೆ ಸರ್ಕಾರಕ್ಕೆ ಇವತ್ತು ಸಂಜೆ 7 ಗಂಟೆವರೆಗೂ ಕೂಡ ಕಾಲಾವಕಾಶ ಕೊಟ್ಟಿದ್ದಾರೆ. 8ನೇ ದಿನಕ್ಕೆ ಕಾಲಿಟ್ಟ ಕಬ್ಬು ಬೆಳೆಗಾರರ ಹೋರಾಟ. ಪ್ರತಿಭಟನೆಗೆ ಸ್ವಾಮೀಜಿಗಳು, ವಿದ್ಯಾರ್ಥಿಗಳು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹುಕ್ಕೇರಿ ಪಟ್ಟಣದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಹೋರಾಟಕ್ಕೆ ಬಸವ ಜಯ ಮೃತ್ಯುಂಜಯ ಶ್ರೀಗಳು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳಕ್ಕಾಗಮಿಸಿದ ರೈತರಿಗೆ ಬೆಂಬಲವನ್ನ ಶ್ರೀಗಳು ಸೂಚಿಸಿದ್ದಾರೆ. ರೈತರು ವೋಟ್ ನೀಡಿ ಉನ್ನತ ಹುದ್ದೆ ನೀಡಿದ್ದಾರೆ. ಕಬ್ಬು ಕಳುಹಿಸಿ ಸಾಹುಕಾರನ್ನಾಗಿ ಮಾಡಿದ್ದಾರೆ. ರೈತರು ಕೇಳುವ ನಿಗದಿತ ಬೆಲೆ ನೀಡಲು ಹಿಂದೇಟು ಯಾಕೆ? ರೈತರು ಉಳಿದ್ರೆ ಫ್ಯಾಕ್ಟರಿ ಉಳಿಯುತ್ತೆ ಅಂತ ಶ್ರೀಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸವನ್ನ ಮಾಡಿದ್ದಾರೆ. ಇದರ ಜೊತೆಗೆ ಈ ಒಂದು ಹೋರಾಟಕ್ಕೆ ಕಬ್ಬು ಬೆಳೆಗಾರರು ಏನು ಹೋರಾಟವನ್ನ ಮಾಡ್ತಾ ಇದ್ದಾರೆ, 8ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಒಂದು ಹೋರಾಟಕ್ಕೆ ಸ್ವಾಮೀಜಿಗಳು ಬೆಂಬಲ ಸೂಚಿಸ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಬೆಂಬಲ ಸೂಚಿಸ್ತಾ ಇದ್ದಾರೆ. ಹುಕ್ಕೇರಿ ಪಟ್ಟಣದಲ್ಲೂ ಕೂಡ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಹೋರಾಟಕ್ಕೆ ಬಸವಜಯ ಮೃತ್ಯುಂಜಯ ಶ್ರೀಗಳು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಸದ್ಯಕ್ಕೆ ರೈತರ ಹೋರಾಟಕ್ಕೆ ಒಂದು ಕಡೆ ವಿದ್ಯಾರ್ಥಿಗಳು ಕೂಡ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದಾರೆ, ಜೊತೆಗೆ ಬೆಂಬಲವನ್ನ ಸೂಚಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸ್ವಾಮೀಜಿಗಳು ಕೂಡ ರೈತರ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಬಸವಜಯ ಮೃತ್ಯುಂಜಯ ಶ್ರೀಗಳು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ನೀವು ಈ ರೀತಿಯ ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ರೆ ರೈತರು ನಿಮಗೆ ವೋಟ್ ಹಾಕಿದ್ದಾರೆ. ರೈತರು ವೋಟ್ ಹಾಕಿರೋದ್ರಿಂದ ನೀವು ಉನ್ನತ ಸ್ಥಾನಕ್ಕೆ ಹೋಗಿದ್ದೀರಾ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸವನ್ನು ಕೂಡ ಸ್ವಾಮೀಜಿಯವರು ಮಾಡಿದ್ದಾರೆ. ನೀವು ಬಂಗಾರದಂಗಾದ್ರಿ, ನಮ್ಮ ರೈತರ ಬದುಕು ಬಂಗಾರ ಮಾಡಲಿಲ್ಲ. ಹಾಗಾಗಿ ಕಬ್ಬು ಕೊಟ್ಟು ನಿಮ್ಮನ್ನು ಶ್ರೀಮಂತರ ಮಾಡಿದ್ರು, ಓಟ್ ಕೊಟ್ಟು ನಿಮಗೆ ಅಧಿಕಾರ ಕೊಟ್ಟರು. ಬಂದ ಮೇಲೆ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕ ಕೆಲವರು ಮಾಡ್ಯಾರ, ಕೆಲವರು ಮಾಡೋದಕ್ಕೆ ಜನಪ್ರತಿ ರೈತರ ಸಲುವಾಗಿ ಅಧಿವೇಶನದವರು ಇರ್ತಾರೆ, ಮಾತಾಡಿದ ಪರ ಬರ್ತಾರೆ. ಅದು 99% ಜನಪ್ರತಿನಿಧಿಗಳು ರೈತರ ಹಿತವನ್ನು ಕಾಪಾಡೋ ಪ್ರಯತ್ನ ಮಾಡಲಿಲ್ಲ. ಇದು ಭಾಳ ನೋವಿನ. ನೀವು ರೈತರ ಹಿತವನ್ನು ಕಾಪಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮುಂಚೆ ಮಾಡಿದರೆ ಈ ರೈತರು ಬಂದು ಬೀದಿ ಕೊಟ್ಟರೆ ಅವಶ್ಯಕತೆ ಇರಲಿಲ್ಲ. ನೀವು ತಪ್ಪು ಮಾಡಿದ್ರಿ ಅಂತ ಅವಾಗ 10 ವರ್ಷ ಆಗಿ ಕಾಣಿಸ್ತದೆ. ನಿಮಗೆ ರೈತರಿಗೆ ಬೆಲೆ ಬೆಂಬಲ 3,000 ಕೊಟ್ಟು 10 ವರ್ಷ ಆಗಿ ಕಾಣ್ತದೆ. ಇವತ್ತು ಬಂದು 1 ರೂಪಾಯಿ ಕೊಟ್ಟಿಲ್ಲ. ಅವತ್ತು ಕಬ್ಬಿನ ಸಕ್ಕರೆ ರೇಟ್ 25 ರೂಪಾಯಿ ಕೇಳೋದು. ಅವಾಗ 3,000 ಕೊಟ್ಟಿಲ್ಲ, ಈಗ 45 ಮತ್ತು 3,500 ಕೊಡೋಕ್ಕೆ ನಿಮಗೇನು ಗಂಟು ಹೋಗುತ್ತೆ? ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ, ನೀವು ಕಬ್ಬನ್ನು ಪಡ್ಕೊಂಡು ಸಕ್ಕರೆ ಉತ್ಪಾದನೆ ಮಾಡ್ತೀರಿ, ಎಥನಾಲ್ ಉತ್ಪಾದನೆ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಬಯಲು ಪ್ರಾಡಕ್ಟ್ ನಿಮ್ಗೆ ಎಷ್ಟು ಬರುತ್ತೆ? ಒಂದು ಟನ್ನಿಗೆ ಕನಿಷ್ಠ 14,000 ರೂಪಾಯಿ ಬರುತ್ತೆ ಅಂತ ನೀವೇ ಹೇಳ್ತೀರಿ. ಇಂಥ ಸಂಖ್ಯೆ ಪ್ರಕಾರ ಸರ್ಕಾರ ವರದಿ ಪ್ರಕಾರ 14,000 ಪಡ್ಕೊಂಡು ಬರೀ 3 ವರ್ಷ ಕೊಡ್ತೀರ ಅಂತ ಅವ್ರು ಕೇಳಿ ಏನು ಕೇಳಕತ್ತಾನೆ? 3,500 ಕೊಡ್ರಿ ಅಂತ ಕೇಳಕತ್ತಾನೆ. ಏನು 14,000 ಕೊಡ್ರಿ ಅಂತ ಕೇಳ್ತಾ ಇಲ್ಲ. ನಿಮ್ಮದು ಫ್ಯಾಕ್ಟ್ರಿ ಉಳಿಬೇಕು, ಕಾರ್ಮಿಕರು ಉಳಿಬೇಕು, ರೈತರು ಉಳಿಬೇಕು. ರೈತರು ಉಳಿದ್ರೆ ನಿಮ್ಮ ಫ್ಯಾಕ್ಟ್ರಿ ಉಳಿಯುತ್ತೆ.
ಫ್ಯಾಕ್ಟ್ರಿ ಉಳಿದ್ರೆ ಕಾರ್ಮಿಕ ಉಳಿತಾರೆ. ಕಾರ್ಮಿಕ ಮತ್ತು ಕೃಷಿಕ ನಮ್ಮ ದೇಶ ಎರಡು ಕಣ್ಣುಗಳು ಅಂತ. ಹಾಗಾಗಿ ಕಾರ್ಮಿಕರಂದ್ರೆ ಸಹ ರೈತರ ಮಕ್ಕಳೇ ಅವರು. ಈ ಕಾರಣಕ್ಕೋಸ್ಕರವಾಗಿ ಇಷ್ಟೊಂದು ವಿಳಂಬ ಮಾಡೋ ಪ್ರಯತ್ನವನ್ನು ನಮ್ಮ ಫ್ಯಾಕ್ಟ್ರಿ ಮಾಲೀಕರು ಸರ್ಕಾರ ಮಾಡೋದಾಗಿದೆ. ಸರ್ಕಾರ ಇವತ್ತು ಫ್ಯಾಕ್ಟ್ರಿಯನ್ನು ಕೇಳುವಂಥ ಕೈ ಹಿಡಿದು ಕೇಳುವಂಥ ಅಧಿಕಾರಿ ಸರ್ಕಾರ ಕೈ. ಇವತ್ತು ಬೊಮ್ಮಾಯಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 3,300 ರೂಪಾಯಿ ಫ್ಯಾಕ್ಟ್ರಿ ಕೊಡಲಿ,